ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌತ್ ವಿಜಿ ಚಾನಲ್. ನಮ್ಮ ಚಾನಲಲ್ಲಿ ಇವತ್ತು ಮಾಡ್ತಿರುವಂಥ ರೆಸಿಪಿ ಬಂದು ಆಲೂ ಪರೋಟ. ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್. ಇದು ತುಂಬಾ ಚೆನ್ನಾಗಿರುತ್ತೆ. ಶುರು ಮಾಡೋಣ. ಇವಾಗ ನಾನಿಲ್ಲಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಡ್ತಾಯಿದ್ದೀನಿ. ಇವಾಗ ಅದು ಬೇಯಷ್ಟೊತ್ತಿಗೆ ನಾವಿಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೀರು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಸಿಡಬೇಕು. ಇದೆಲ್ಲರಿಗೂ ತುಂಬಾ ಇಷ್ಟ ಆಗೋಂಥ ಬ್ರೇಕ್ಫಾಸ್ಟು. ಲಂಚ್ ಬಾಕ್ಸ್ ನಿಮ್ಮ ಮಕ್ಳದ್ದು ವಾಪಸ್ಸಂತೂ ಬರೋದಿಲ್ಲ, ಫುಲ್ ಖಾಲಿಯಾಗೇ ಬರುತ್ತೆ. ಮಕ್ಕಳು ಅಷ್ಟು ಇಷ್ಟಪಡ್ತಾರೆ ಇದನ್ನು. ಟೊಮೆಟೊ ಕೆಚಪ್ ಜೊತೆ ಇಷ್ಟಪಡೋರಿಗೆ ಟೊಮೆಟೊ ಕೆಚಪ್ ಜೊತೆ ಕೊಡ್ಬೋದು, ಇಲ್ಲ ಮಕ್ಕಳು ಮೊಸರಲ್ಲಿ ತಿಂತೀನಿ ಅಂತಂದರೆ ಮೊಸರಲ್ಲೂ ಕೊಡ್ಬೋದು. ಯಾವುದೇ ಪಲ್ಯ ಮಾಡೋ ಅವಶ್ಯಕತೆ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಜೊತೆ ಅಂತೂ ಇನ್ನೂ ತುಂಬ ಸೂಪರ್ ಕಾಂಬಿನೇಷನ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಗೋಧಿ ಹಿಟ್ಟೆಲ್ಲ ಕಲಸಾಗಿದೆ. ಇವಾಗ ಅದನ್ನು ಸ್ವಲ್ಪ ಹೊತ್ತು ಅರಳೋದಕ್ಕೆ ಅಂತ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ ಸೈಡ್ಗೆ ಎತ್ತಿಟ್ಟಿದ್ದೀನಿ. ನೋಡಿ, ಆಲೂಗೆಡ್ಡೆ ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲಿ ನಾದ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಈ ಥರ ಸ್ಮ್ಯಾಶರ್ ಇದ್ದರೆ ನೀವು ಅದರಲ್ಲೂ ಕೂಡ ಮಾಡ್ಕೋಬೋದು. ಒಂದು ಗಂಟು ಉಳಿಬಾರ್ದು, ಆ ಥರ ನೀಟಾಗಿ ಎಲ್ಲನೂ ಪುಡಿ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ನಾನು ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿರೋದ್ರಿಂದ ಒಂದು 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ಹೋಗಾದ್ಮೇಲೆ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪನೇ ಹಾಕೋಬೇಕು, ತುಂಬ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಇವಾಗ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋಬೇಕು. ಮಕ್ಕಳು ತಿನ್ನೋಂಗಿದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ದೊಡ್ಡವ್ರಿಗಾದರೆ ಸ್ವಲ್ಪ ಒಂಚೂರು ಹೆಚ್ಚಿಗೆ ಇದ್ರೂ ನಡೆಯುತ್ತೆ. ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಊರಿನಲ್ಲಿ ಇಟ್ಕೊಂಡು ಏನಾಗುತ್ತೆ, ಚಿಲ್ಲಿ ಪೌಡ್ರೆಲ್ಲ ಫ್ಲೇಮ್ ಆನಲ್ಲೇ ಇದ್ದರೆ ಕಪ್ಪಾಗೋಗುತ್ತೆ. ಹಾಗಾಗಿ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಅದನ್ನು ಆಫ್ ಮಾಡ್ಕೋಬೇಕು. ಚಿಲ್ಲಿ ಪೌಡ್ರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅದೆಲ್ಲ ಹಾಕೊಂಡಾದಮೇಲೆ ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗೆಡ್ಡೆ ಐತಲ್ಲ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಹೊಂದ್ಕೋಬೇಕು. ಅಷ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನೀವು ಬೇಕು ಅಂತ ಅಂದರೆ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೋಬೋದು, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ನಿಮಗೆ ಏನು ಇಷ್ಟ ಬರುತ್ತೆ ಅದನ್ನೆಲ್ಲ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಮಕ್ಕಳು ತಿನ್ನೋವಂಥದ್ದು, ನಿಮ್ಮ ಮನೇಲಿ ಏನು ಇಷ್ಟಪಡ್ತಾರೆ ಅದನ್ನು ಹಾಕೋಬೋದು. ಇಲ್ಲಾಂದರೆ ಇದೇ ಥರ ಕೂಡ ನೀವು ಹಾಗೆ ಆಲೂಗೆಡ್ಡೆನಲ್ಲೇ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಎಕ್ಸ್ಟ್ರಾ ಪಲ್ಯ ಮಾಡೋ ಅವಶ್ಯಕತೆಯೇ ಇರಲ್ಲ. ನೋಡಿ, ಈ ಥರ ನಾವು ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ, ಅದೇ ಥರ ಸ್ವಲ್ಪ ಗೋಧಿ ಹಿಟ್ಟನ್ನ ದಪ್ಪದಾಗಿ ತೊಗೋಬೇಕು. ತುಂಬ ತೆಳುವಾಗಿ ತೊಗೋಬೇಕು. ಅದರೊಳಗಡೆಗೆ ಚಿಕ್ಕದಾಗಿ ಒಂದು ಗೋಲಿ ಅಷ್ಟು ದಪ್ಪದು ಆಲೂಗೆಡ್ಡೆ ಮಸಾಲನ ತೆಗೆದು ಹಾಕ್ಕೊಂಡು ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಹೋಳಿಗೆ ಯಾವ ರೀತಿ ಮಾಡ್ತೀವಿ ಅದೇ ಥರ. ಬಟ್ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಂಗಿಲ್ಲ, ನಾವು ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು. ಇವಾಗ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ, ಅದೇ ಥರ ಯಾವ ರೀತಿ ಮಾಡ್ಕೊಳ್ಳೋದು. ಫಸ್ಟ್ ಈ ಥರ ಕೈಯಲ್ಲಿ ಗೋಧಿ ಹಿಟ್ಟನ್ನ ಸ್ವಲ್ಪ ದೊಡ್ಡದಾಗಿ ಕೈಯಲ್ಲಿ ಮಾಡ್ಕೋಬೇಕು. ಈಗ ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಅದರೊಳಗಡೆ ಹಾಕಿ ಫಿಲ್ ಮಾಡ್ಕೊಂಡು ಇಟ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಎಷ್ಟು ಮಾಡಿದ್ರೂ ಮನೆಯಲ್ಲಿ ಖಾಲಿ ಆಗುತ್ತೆ. ನಮ್ಮ ಮನೆಯಲ್ಲಿ ಆಲೂ ಪರೋಟ ಅಂತೂ ಎಷ್ಟು ಮಾಡಿಟ್ರೂ ಖಾಲಿ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳು ತಿಂತಾನೆ ಇರ್ತಾರೆ. ಬಿಸಿ ಮಾಡ್ಕೊಳ್ಳೋದು ತಿನ್ನೋದು, ಬಿಸಿ ಮಾಡ್ಕೊಳ್ಳೋದು ತಿನ್ನೋದು ಮಾಡ್ತಿರ್ತಾರೆ. ನಿಮ್ಮ ಮನೇಲೂ ಅಷ್ಟೇ, ಮಕ್ಕಳು ಬಹಳ ಇಷ್ಟ ಆಗುತ್ತೆ. ಡೈಲಿ ರೆಗ್ಯುಲರಾಗಿ ಚಪಾತಿ ಮಾಡೋದ್ರ ಬದಲಿಗೆ ಈ ಥರ ಎಲ್ಲ ಮಾಡಿಕೊಡಿ ಮಕ್ಕಳಿಗೆ. ಟಿಫನು ಖಾಲಿ ಆಗುತ್ತೆ, ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಸಾಫ್ಟಾಗಿರುತ್ತೆ. ಸಂಜೆ ತನಕನೂ ಏನು ಗಟ್ಟಿ ಆಗೋದು ಅಥವಾ ಏನೂ ಆಗೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋರಾದರೆ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಒಂದು ಸ್ವಲ್ಪ ಆಲೂಗೆಡ್ಡೆ ಒಂಚೂರು ಹೊರಗಡೆ ಬಂದಂಗೆ ಆಗುತ್ತೆ, ಬಟ್ ಏನೂ ತೊಂದರೆ ಇಲ್ಲ. ಇವಾಗ ನೋಡಿ, ನಾನು ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪರೋಟ ಹಾಕ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಎಲ್ಲ ಕಪ್ಪಾಗಿ ಸಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಮೇಲ್ಗಡೆ ಉಲ್ಟಾ ಮಾಡೋದು. ಇವಾಗ ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತೀನಿ. ಆಲ್ರೆಡಿ ಇಟ್ಕೊಂಡಿದ್ದೆ ನಾನು, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಸೈಜ್ ಇದ್ದರೆ ಸಾಕು, ತುಂಬ ದೊಡ್ಡದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಪರೋಟ ತುಂಬ ದಪ್ಪನೂ ಬರಬಾರ್ದು, ತುಂಬ ತೆಳುನೂ ಬರಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಇದು.
ನೀವು ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಮನೆಗೆ ಟಿಫಿನ್ಗೆ. ಯಾವಾಗಲೂ ನಾರ್ಮಲಾಗಿ ಮಾಡೋದಕ್ಕಿಂತ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿದಾಗ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ ಮತ್ತು ಟಿಫನ್ನು ಕೂಡ ಖಾಲಿ ಆಗುತ್ತೆ. ನೋಡಿ ಇವಾಗ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ ಇದನ್ನು. ತುಂಬಾ ಈಸಿ ರೆಸಿಪಿ, ಬಹಳ ಅಂದರೆ ತುಂಬ ಎಲ್ಲರೂ ಇಷ್ಟಪಡೋದು. ಕೆಚಪ್ ಜೊತೆ ಅಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೊಸರಿಗೆ ನಮಗೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಮೇಲ್ಗಡೆ ಬೇಕು ಅಂದರೆ ಬೇಕಾದ್ರೆ ಮೊಸರಿಗೆ ನೀವು ಒಂದು ಒಗ್ಗರಣೆ ಕೂಡ ಕೊಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಆಲೂ ಪರೋಟ ಇವಾಗ ಆಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.